ಮಧುರ್ದು ಶೂಟ್ ಇದೆ, ಹಂಗಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಪಪ್ಪುಮ್ಮ ಬೆಣ್ಣೆ ದೋಸೆ ಬೇಕಾ ನಿಮ್ಗೆ? ಅಷ್ಟು ಟೈಮು ನನ್ಗೋಸ್ಕರ ಏನೋ ಒಂದ್ ಮಾಡ. ನಮ್ಮ ಮನೆಗೆ ಬಂದಾಗ ಪೂಜಾ ಮಾಡು ಬ್ಲಾಗ್. ಹಲೋ. ಬೇರಿರೋರ್ಗೆಲ್ಲ ಜಾಸ್ತಿ ಮೇಕಪ್ ಚೆನ್ನಾಗಿ ಕಾಣೋದಿಲ್ಲ, ಬಟ್ ಟೈಮ್ ಆಗ್ಬಿಟ್ಟಿತ್ತು, ಹಂಗಾಗಿ ಸರಿ ಮಾಡಿರ್ಲಿಲ್ಲ. ಪಪ್ಪುಗೆ ಇಲ್ಲೇ ಮಾಡಿ ಬರ್ತಡೇ ಅದು ಇದಕ್ಕೆ ಅಂತ ನಾವು ಹೋಯ್ತಾ ಇರ್ತೀವಿ ಆ ಅಂಗಡಿಗೆ. ನಮ್ ಪೂಜೆಗೆ ಒಂಥರ ಅದು ದಿನಸಿ ಅಂಗಡಿ ಇದ್ದಂಗೆ. ಜೊತೆಲಿ ಇವ್ರಿಬ್ರು ಬಂದ್ಬಿಟ್ರು, ನನ್ಗೆ ಎಂತ ಮೋಸ ಮಾಡಿದ್ರು ಅಂದ್ರೆ ಪಾಪ ನಮ್ಮದು ಬೇಜಾರ್ ಮಾಡ್ಕೊತಾ ಇದ್ಲು. ಸರಿ ತೋರ್ಸಲ್ವ ನೀವು? ಯಾವ್ಬೇಕು ನಿಮ್ಗೆ? ನೋಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಿಮ್ಗೆ ಫೋನ್ ಮಾಡಿದಾಗ ಯಾಕೆ ಆಯ್ತು ಅಂದೆ, ನಾನು 2 days ಬರಲ್ಲ ಅಂದಿದ್ದಕ್ಕೆ 4 ಇಲ್ಲೊಂದು 4 8 ಸೀರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮಧುರ್ದು ಶೂಟ್ ಇದೆ, ಹಂಗಾಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಜೊತೆಲಿ ಪಪ್ಪು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಪ್ಪು ಅವಳು ತುಂಬ ದಿನದಿಂದ ಇರೋದೇ ಇಲ್ಲ, ಯಾವಾಗ ಬಂದರೂ ಓಡ್ಬಿಡ್ತೀಯಾ ಅಂತ ಇದ್ದು, ಇವತ್ತು ಇರಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಗೈಸ್. ಅದ್ರಲ್ಲಿ ಹೋದ್ಮೇಲೆ ಎಲ್ಲ ಉಲ್ಟಾ. ನಾನು ಅವಳು ಅದೇ ಬೈತಾಳೆ, ನಿನ್ನ ಅಂಟಿ ಅಲ್ವಾ, ನಿನ್ನ ಇರು ಅಂತ ಹೇಳ್ಬೇಕು, ಕರಿಬೇಕು ಅಲ್ವಾ ಅಂತ ಬೈತಾ ಇರ್ತಾಳೆ ಯಾವಾಗಲೂ. ಒಂದಿನಾದ್ರೂ ಇದೆಯಾ, ನಾನು ಎಷ್ಟು ದಿನ ಇದ್ದೀನಿ ಅಂತ ಹೇಳ್ತಾನೆ ಇರ್ತಾಳೆ. ಸೊ ಇವಾಗ ಪಪ್ಪು ಇನ್ನೂ ಚಿಕ್ಕವನಾಗಿರೋದ್ರಿಂದ ಎಲ್ಲಾದರೂ ಇರಬೇಕು ಅಂದರೆ ಸ್ವಲ್ಪ ಹಿಂಸೆ. ಯಾಕಂದರೆ ಮನೇಲಾದರೆ ನಮ್ಮ ಮಮ್ಮಿ ಎಲ್ಲ ಮ್ಯಾನೇಜ್ ಮಾಡುತ್ತೆ. ಈಗ ಅವಳು ಅಲ್ಲಿ ಪ್ರೆಗ್ನೆಂಟು, ಆ ಟೈಮಲ್ಲಿ ಹೋಗಿ ಪಪ್ಪುನ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಯಾವಾಗಲೂ ಹಂಗೆ ಅಂತಿರ್ತಾಳೆ ಅಂತ, ಬೇಜಾರು ಮಾಡ್ಕೊತಾಳೆ ಅಂತ ಇರೋದ ಅಂತ ಅಂದ್ಕೊಂಡು ಪ್ರಿಪೇರಾಗಿ ಹೋಗ್ತಾ ಇದ್ದೀನಿ. 10 ಗಂಟೆ ಆಗ್ತಿದ್ದಂಗೆ ನನಗೆ ಮನಸ್ಸು ಚೇಂಜ್ ಆಗಿಬಿಡುತ್ತೆ. ಪಪ್ಪುಮ್ಮ, ಚಿಕ್ಕಪ್ಪ ಅಲ್ಲಿ ಹಾಯ್ ಹಾಯ್. ಚಿಕ್ಕಪ್ಪವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲ ಅಂದರೆ ಪಪ್ಪು ಅವ್ರು ಇಲ್ಲಿ ಇರೋದಿಲ್ಲ. ಪಪ್ಪೋರೇ ಇವಾಗ 7 months ಮಗುನ ಬಿಟ್ಬಿಟ್ಟು ನಾನು ಹೆಂಗೆ ಹೋಗೋದು ಅಲ್ಲ ಮಗಳೇ? ನನ್ನ ಜೊತೆ ಅಮ್ಮೂಲಿ ಅವರು ಬರ್ತಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ನಿತಿ ಅವರಲ್ಲಿ ಏನೋ ಮೆಡಿಕಲ್ ಸ್ಟೋರಿಗೆ ಹೋಗಿದ್ರು, ಬರ್ತಿದ್ದಾರೆ ಏನೋ ತಗೋಬರೋಕ್ಕೆ. ಹಾಜ್ಮೂಲ ತರಕ್ಕೆ ಹೋಗಿದ್ರು, ಹಾಜ್ಮೂಲ. ಹಲೋ, ಗುಡ್ ಮಾರ್ನಿಂಗ್. ಚಿಕ್ಕಪ್ಪುಗೆ ವಾಚು ಈ ಥರದ್ದೆಲ್ಲ ಲವ್ ಅಲ್ಲ ಮಗನೆ. ನಮಗೋಸ್ಕರ ಇಲ್ಲಿ ನಿತಿನ್ ಅವರು ಚಿತ್ರಾನ್ನ ಅಂತೆ, ಚಿತ್ರಾನ್ನ ತಗೊಳ್ಳಿ. ಇಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ ಚನ್ನಪಟ್ಟಣದಲ್ಲಿ, ಯಾವ್ದದು? ಶಶಿ ದೋಸೆ ಹೋಟೆಲ್ ಗೈಸ್. ಅಲ್ಲಿ ನಂಗೆ ಇಡ್ಲಿ ಆ್ಯಂಡ್ ದೋಸೆ 2 ಇಷ್ಟ. ಇದು ನಮಗೋಸ್ಕರ. ನಿಮ್ದೇನು? ದೋಸೆ. ಎಂಜಾಯ್. ಬೇಗ ತಿನ್ಕೊಬಿಟ್ಟು ಬೇಗ ಹೊಟ್ಟೋಗಮ್ಮ. ಪಪ್ಪು ನಿಂದೇನು? ನಿಂಗೂ ಬೆಣ್ಣೆ ದೋಸೆ ಬೇಕಾ? ಚಿಕ್ಕಪ್ಪು, ಪಪ್ಪುಮ್ಮ ಬೆಣ್ಣೆ ದೋಸೆ ಬೇಕಾ ನಿಮ್ಗೆ? ವಾಟರ್ ಬಾಟ್ಲಿಗಲ್ಲಿ. ಓಕೆ ಗೈಸ್, ಇವಾಗ ನಾವು ಇಡ್ಲಿ ತಿಂದು ಹೊರಡಬೇಕು. ಹೊಸಿನ ಆರ್ಸ್ಕೊಬಿಟ್ಟಿಯ. ಏನೋ ಫೀಲ್ ಮಾಡ್ದಂಗೆ ಮಾಡ್ತಾ ಇದೆಯಲ್ಲೋ ಅಂತ. ಅಭ್ಯಾಸ ಬಲ. ಬಿಸ್ನೀರೆ ಅದನ್ನು ಹಚ್ಕಾಗೋಕೆ ಏನ್ ಡವ್ ಮಾಡಿ ಗುರು. ಮಾಡ್ಬೇಕು, ಸುಳ್ಳ ಹೇಳ್ಬೇಕು, ಈ ತರ ಸುಳ್ಳು ಹೇಳ್ಬಾರ್ದು. ಅಲ್ಲಿ ಪಪ್ಪುನ ಹಿಂಗ್ ಹೇಳಿತವನೆ. ಬವ್ವ ಇಡ್ಲಿ ತಿನ್ನುವೆ ಮಗನೆ. ನಾನು ಟೀ ಮಾಡ್ಕೊಟ್ಟಿದ್ದೀನಿ ಹೆಂಗೈತಕ್ಕ? ನಾನೇ ಮಾಡಿರೋದು ಕಣಕ್ಕ ನನ್ನ ಲೈಫಲ್ಲಿ. ಮದು ಓಯ್, ನಿಮ್ ಮನೆಗ್ ಬಂದ್ಮೇಲೆ ಫಸ್ಟ್ ಟೈಮು ನನ್ಗೋಸ್ಕರ ಏನೋ ಒಂದ್ ಮಾಡ. ನೀವು ನಮ್ಮ ಮನೆಗೆ ಬಂದಾಗ ಮದ್ವೆ ಟೈಮಲ್ಲಿ ಮಾಡ್ಕೊಡ್ತಿರ್ಲಿಲ್ವಾ? ಎಲ್ಲಿ ಹೇಳ್ಬಿಟ್ಟಲ್ಲಕ್ಕ. ಆ ಮನೆಯಲ್ಲಿ ಒಂದ್ಸಲ ಕಾಫಿ ಮಾಡ್ಕೊಟ್ಟಿದ್ಯಾ? ಇಲ್ಲಿ ನೋಡಲ್ಲಿ ಲಗೇಜ್ ನೋಡು, 2 ದಿನ ಇರಾಕ್ ಬಂದಿದ್ದೀನಿ. ಅದೇನೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಎಲ್ಲ ಆಸೆನೂ ತೀರ್ಸ್ಬಿಡಿ ಈಗ. ಅಲ್ಲಿ ಬ್ಯಾಗ್ ನೋಡಿ. ಓ ಹಂಗಾರ ನೋಡಿ ಬಿಡಿ, ನಾನು ಹೋಯ್ತೀನಿ. ಅಜ್ಜಿ ಇರೋದು ಇಷ್ಟ ಇಲ್ವೇ? ನಾನು ನಿಶುನ್ ಆಸೆ ಈಡೇರ್ಸಕ್ ಬಂದಿದ್ದೀನಿ. ನನಗ್ ಬೇಕಾಗಿರೋದ್ನೆಲ್ಲ ಮಾಡಾಕ್ತಾಳೆ. ಆಯ್ತು ಬಿಚ್ಚೆ ತೋರ್ಸು. ನಾನು ಇರಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ? ಇದ್ರೆ ನನ್ಗೂ ನಿನ್ಗೂ ಎಷ್ಟೆಷ್ಟು ಬೆಡ್ಸು?
ಇದೇ ಮಾತಾ ಏ ನೀನೇ ಸಾಕ್ತಿ ಕಡೆ 1 ಲಕ್ಷ ಸಿಗ್ತದೆ ಅಂದ್ರೆ ಇದ್ಬಿಡ್ತೀನಿ ನಾನು ಓಕೆನಾ ಕೆಳಗಡೆ ಹೋಗಿ ಕಾರ್ ನೋಡ್ಕೊ ಬರೋಕು 3 ಸೂಟ್ ಕೇಸ್ ತಂದಿದ್ದೀನಿ ಕೆಳಗಡೆ ಕಾರಲ್ಲಿ ಇವಾಗ್ಲೇ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಿತಿ ಕೇಳ್ಬಿಡು ಇಲ್ಲ ಬಟ್ಟೆ ಅಂತ ಅನ್ಬಿಡ್ಲಿ ಅವನು ನೋಡಿ ಬೈತವನೆ ನಾವ್ ಇರಕ್ ಬಂದ್ರೆ ಹಿಂಗ್ ಮಾಡ್ತಾ ಇದೆಯಲ್ಲ ಅಂತ ನಿನ್ಗೆ ಗೋಲ್ಡ್ ಇಷ್ಟ ಅಲ್ಲ ಅದಕ್ಕೆ ನಿಂಗೊಂದು ನೆಕ್ಲೆಸ್ ಡೈಮಂಡ್ ನೆಕ್ಲೆಸ್ಸು ಮಧುಗೊಂದು ಡೈಮಂಡ್ ನೆಕ್ಲೆಸ್ಸು ಸ್ವಾತಿಗೊಂದು ಎಲ್ರಿಗೂ ಒಂದೊಂದು ಟೀ ಚೆನ್ನಾಗೈತೆ ಕರೆಕ್ಟಾಗೈತೆ ಬೈತವನೆ ಎತ್ಕೋ ಅಂತ ಇಲ್ಲೇ ನೋಡ್ಕೊಬಿಡಿಸ್ಬಂದು ಯಾಕೆ ಅವಳು ಬರಲ್ವಾ ಬಾಯಿಲಿ ಬಂದು ಬಾಯಿಲಿ ಬಾಯಿಲಿ ಬಂದು ಯಾಕೆ ಹಲೋ ಇನ್ನೇನು ರೆಡಿ ಆಗ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ ಮಧುಗೌಡ ಅವರು ಇವಾಗ ನಿಶಾ ಅವರು ಕೂತಿದ್ದಾರೆ ಸಿಂಪಲ್ ಅಂಡ್ ಎಲಿಗೆಂಟ್ ಅಂತೆ ಅವರು ಅದೇನೆ ಅಲ್ವಾ ಈ ಶೂಟ್ ನಿಧು ವಸ್ತ್ರ ಶೂಟ್ ಒಂಥರ ಮೆಟರ್ನಿಟಿ ನಿಧು ವಸ್ತ್ರ ಓಕೆ ಹಾ ಪಪ್ಪುನ ನಿತಿನ ಅಣ್ಣ ನನ್ನ ಮಗನ ಮನ್ಗಿಸ್ಕೊಂಡು ಆರಾಮಾಗಿ ಮನ್ಗವನ ಅಣ್ಣ ಹಲೋ ಮದನ್ ಅವರೇ ಬಾಯ್ ಹೇಳಿ ಹಾಯ್ ನಂದಿ ರೆಡಿ ಆಗೋ ಬೇಗ ಮದನ ಹುಡುಗಿಯಲ್ಲಿ ಹುಡುಗಿ ಹುಡುಕಿದೀನಿ ನಾನಂದ ಹಾ ಯಾವ ಥರ ಬೇಕು ನಿಶಾ ರವೀಂದ್ರ ಅವರೇ ನಿಮಗೆ ಮೇಕಪ್ ಪೂಜಕ ಹೆಂಗ್ ಮಾಡ್ತಾರ ಹೌದಾ ಹೋದ್ಸಲ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟಿದ್ರು ಮದ್ವೆಗಿಂತ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಶಾ ಅವರೇ ಅಂತ ಅದು ಸಿಂಪಲ್ ಆಗಿ ನಂಗೂ ಆಕ್ಚುಲ್ ಆಗಿ ಸ್ವಲ್ಪ ಫೇರ್ ಇರೋರಿಗೆಲ್ಲ ಜಾಸ್ತಿ ಮೇಕಪ್ ಚೆನ್ನಾಗಿ ಕಾಣೋದಿಲ್ಲ ಫೇರ್ ಇದೆ ಇದು ಒಂದೇ ಒಂದು ಮಾರ್ಕ್ ಬಂದ್ಬಿಟ್ಟೈತೆ ದೃಷ್ಟಿ ಬಟ್ಟು ಹೆಂಗೈತೆ ಅಂತ ಆನೆಸ್ಟ್ ರಿವ್ಯೂ ಕೊಡ್ಬೇಕು ನೆಕ್ಸ್ಟ್ ಮಾಡ್ಕೊಟ್ಟಾದ್ಮೇಲೆ ಸುಮ್ಮನೆ ಹೇಳ್ಬಾರ್ದು ಏನಾರು ಇದ್ರೆ ಕರೆಕ್ಷನ್ ಮಾಡ್ಕೊತೀವಿ ಸೆಕೆಂಡ್ ಟೈಮ್ ಅಲ್ವಾ ಮೇಕಪ್ ಇಲ್ಲ 3 ಸಲ ಅನ್ಸುತ್ತೆ ಅಂದ್ರೆ ಮಧು ಅವರ ಆಂಟಿ ಮಗಳು ಮದ್ವೆಲಿ ಒಂದ್ಸಲ ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ದೆ 3ನೇ ಸಲ ಮಧುನ ರೆಡಿ ಮಾಡಿ ನಾವು ಇವಾಗ ಶೂಟ್ಗೆ ಅಂತ ಹೊರಗಡೆ ಬಂದಿದ್ವಿ ಬಟ್ ಟೈಮ್ ಆಗ್ಬಿಟ್ಟಿತ್ತು ಹಾಗಾಗಿ ಸರಿ ಮಾಡಿದ್ದಿಲ್ಲ ಪಪ್ಪುಗೆ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ತೊಗೊಂಡು ಬಂದಿದ್ದೀವಿ ಅಲ್ಲೂ ವೀಡಿಯೋ ಮಾಡ್ತಿದ್ದಾರೆ ಸೊ ಹಂಗಾಗಿ ಡಿಸ್ಟರ್ಬೆನ್ಸ್ ಬರ್ತಿದೆ ಆಲ್ಮೋಸ್ಟ್ ಆಯಿತು ಇದು ಸೊ ಹೆಂಗೆ ಏನು ಅನ್ನೋದನ್ನ ಕೇಳ್ತಾನೇ ಇರ್ತೀರ ಯಾವಾಗಲೂ ನೆಕ್ಸ್ಟು ಹೇಳ್ತೀನಿ ನಾನು ಯಾವ ಥರ ಮಾಡೋದು ಏನು ಅಂತ ಸೊ ಈ ಕನ್ಸಿಸ್ಟೆನ್ಸಿಲಿ ನಾವು ಮಾಡ್ತೀವಿ ತುಂಬ ತೆಳ್ಳಗೂ ಮಾಡೋದಿಲ್ಲ ತುಂಬ ಗಟ್ಟಿಯಾಗೂ ಮಾಡೋದಿಲ್ಲ ಚೌಕಳಿ ಹೇಳ್ತಿದ್ದೀರಾ ಅಕ್ಕನಿಗೆ ಹೆಲ್ಪ್ ಮಾಡುವ ಪಾಪುಗೆ ಅಂತ ಅಂದಿಲ್ಲ ಸರಿ ರೆಡಿ ಆಗಿದೆ ಪಪ್ಪುಚಿ ಬೇಕಂತೆ ಹೌದಾ 2 ಸತಿ ಉಂಟು ಮೇಕಪ್ ಆರ್ಟಿಸ್ಟ್ ಅಂತ ಗೊತ್ತಾಗಬೇಕು ಅಂತ ಅದೇ ಕಲರ್
ಪಪ್ಪು ಇಲ್ಲಿ. ಛಾ. ಉಮಾ ಚಿಕ್ಕಪ್ಪು ಹೆಂಗಿತ್ತಪ್ಪ ಶೂಟು? ಚೆನ್ನಾಗಿತ್ತಾ? ಹಾ ಚೆನ್ನಾಗಿತ್ತೇನುವ? ಗೈಸ್ ಬಂದಾಗಿಂದ ನನ್ನ ಬುಟ್ಟಿ ಅಳ್ಳಾಡಿಲ್ಲ. ಕಾರಲ್ಲಿ ನಾನೇ ಕುಂಡಿಸ್ಕೊಂಡು ಕೂತಿದ್ದೀನಿ, ಬಿಕಾಸ್ ಅವ್ರಿಗೆ ಟ್ರಬಲ್ ಆಗ್ಬಾರ್ದು ಹಿಂದೆ ಇರೋರಿಗೆ ಅಂತ. ಹೌದು. ಹೆಂಗಿತ್ತು ಶೂಟು? ಚೆನ್ನಾಗಿತ್ತಾ? ಸೂಪರ್. ಚೆನ್ನಾಗಿ ಇವಾಗಿನಿಂದನೇ ಪ್ರಾಕ್ಟೀಸ್ ಮಾಡ್ಸೋಣ. ಮದನ್ ಅವ್ರಿಗೆ ಮುಂದೆ ತಂಗಿ ಪಾಪು ಬರುತ್ತೆ, ಅಗೈನ್ 1 ವರ್ಷ ಆದ್ಮೇಲೆ ನಮ್ಮ ಮದನ್ ಅವ್ರ ಪಾಪು ಬರುತ್ತೆ ಗೈಸ್. ಅದಕ್ಕೋಸ್ಕರ ನಾವು ಇವಾಗಿನಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ನಮ್ಮ ಮದನ್ ಅವ್ರಿಗೆ. ಇದನ್ನ ಹೇಳು ಅಂತ ನಾ ಹೇಳಿರಲಿಲ್ಲ ಗೈಸ್, ಅವಳೇ ಹೇಳ್ತಾವಳೆ. ಅವ್ರ ಪಾಪನ್ ಸಾಕೋ ಸೌಭಾಗ್ಯ ನಮಗ್ ಸಿಕ್ಕಿದೆ, ಆಮೇಲೆ ನಮ್ದು ಮುಂದೆ ನೋಡ್ಕೊಳ್ಳುವ. ಸೊ ಈಗ ಎಲ್ಲಿಗೆ ಹೋಗಿ ನಾವು? ಸ್ವಾತಿ ಅವ್ರ ಊರು, ಸಾರಿ ಆಳ್ನಳ್ಳಿಯಲ್ಲಿ ಒಂದು ತೊಟ್ಟಿ ಮನೆಯಲ್ಲಿ ಶೂಟಿಂಗ್ ನಡೀತು ಗೈಸ್. ಎಲ್ಲ ಮುಗಿಸ್ಕೊಂಡು ಈಗ ಒಂದು ಟೀ ಬ್ರೇಕ್ ಹಾಕೋಣ ಅಂತ ಹೋಗ್ತಾ ಇದೀವಿ. ಮುಂದೆ ಮದುವರು ಹೋಗ್ತಾ ಇದಾರೆ. ನನಗೋಸ್ಕರ ನಮ್ಮ ಮದನ್ ಏನೋ ಒಂದ್ ಕೊಡಿಸ್ತಾನಂತೆ ಗೈಸ್, ಹಂಗಾಗಿ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದಾನೆ, ಗೊತ್ತುಂಟಾ? ನೀನ್ ಒಬ್ಳೇ ಫೇವ್ರೇಟ್ ಅಲ್ಲ, ಅದು ಎಲ್ಲಾರ್ಗು ಫೇವ್ರೇಟ್. ಇವಾಗ ಎಲ್ಲಾರ್ಗು ಆಗಿದೆ, ಅದಕ್ಕಿಂತ ಮುಂಚಿತವಾಗಿ ಗೈಸ್ ಏನು ಗೊತ್ತಾ, ನಾವಾದ್ರೂ 6 ತಿಂಗಳಿಗೋ 3 ತಿಂಗಳಿಗೋ ಬರ್ತಡೆ ಅದು ಇದಕ್ಕೆ ಅಂತ ನಾವು ಹೋಯ್ತಾ ಇರ್ತೀವಿ ಆ ಅಂಗಡಿಗೆ. ನಮ್ ಪೂಜೆಂಗ್ ಒಂಥರ ಅದು ದಿನಸಿ ಅಂಗಡಿ ಇದ್ದಂಗೆ, ಮನೆಗೆ ಹೋಗಿ ಅಕ್ಕಿ ತಗೋಬತ್ತಾರಲ್ಲ ಗೈಸ್, ಆತರ ಹೋಗೋಗ್ ತಗೋಬತ್ತಾ ಇರ್ತಾಳೆ ಅವಾಗ ಅವಾಗ. ಜಾಸ್ತಿ ನಂಬಕ್ ಹೋಗ್ಬೇಡಿ, ಇದೆಲ್ಲ ಕಟ್ಟಾದ್ರೆ ಆಮೇಲೆ ಏನಿಲ್ಲ ಪೂಜಾ, ಇದೆಲ್ಲ ಹಂಗೆ ರಾ ಬರ್ತಾ ಇರ್ಬೇಕು. ಓಕೆ, ನಾವಂಗೆಲ್ಲ ಕಟ್ ಮಾಡೋದಿಲ್ಲ. ಬನ್ನಿ ಗೈಸ್, ಈಗ ಒಂದು ಚಿನ್ನದ ಅಂಗಡಿಗೆ ಹೋಗ್ತಾ ಇದೀವಿ. ಅಲ್ಲಿ ಪೂಜಾ ನನಗೆ ಮದ್ವೆಗೆ ಈಗ್ಲೇ ಏನೋ ಒಂದು ಕೊಡಿಸ್ತೀನಿ ಅಂತ ಹೇಳಿದಾಳೆ. ಸೊ ನೋಡುವ ಏನ್ ಕೊಡಿಸ್ತಾಳೆ ಏನು ಅಂತ. ಅಪ್ಪಮ್ಮ ಥ್ಯಾಂಕ್ ಯು ಹೇಳ್ಬಿಡು, ನಿಮ್ಮ ಅಮ್ಮಂಗ್ ಥ್ಯಾಂಕ್ ಯು ಹೇಳ್ಬಿಡು. ಥ್ಯಾಂಕ್ ಯು ಮಾಮಂಗ್ ಕೊಡ್ಸು. ಗೈಸ್ ಜೊತೆಲಿ ಇವ್ರಿಬ್ರು ಬಂದ್ಬಿಟ್ರು, ನನ್ಗೆ ಎಂತ ಮೋಸ ಮಾಡಿದ್ರು ಅಂದ್ರೆ, ಪಾಪ ನಮ್ಮದು ಬೇಜಾರ್ ಮಾಡ್ಕೊತಾ ಇದ್ಲು. ನನಗೆ ಈ ಟೈಮಲ್ಲಿ ಬೇಜಾರ್ ಮಾಡ್ಬೇಡ್ದು, ನಾನು ಫಸ್ಟೇ ಹೇಳಿದ್ದೆ ತಾನೇ ಸ್ವಲ್ಪ ನಾನು ಹಂಗೆ ಅಂತ. ಆದ್ರೂ ಒಂಥರ ಅನಿಸ್ತಾ ಇತ್ತು ನನಗೆ. ಇವಾಗ ಅಲ್ಲಿ ಸ್ಯಾರಿ ಅಂಗಡಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ. ಸ್ಯಾರಿ ತಗೋಬೇಕಿತ್ತು ನಾನು, ಕರ್ನಾಟಕ ಸಿಲ್ಕ್ ಅಂಡ್ ಸ್ಯಾರಿ ಹತ್ರ ಹೋಗ್ತಾ ಇದೀವಿ. ಪಪ್ಪು ಅವರೇ ಅವಳು ನಾನು ಇರ್ತೀನಿ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡಿದ್ಲು, ಆದ್ರೆ ನಾನು ಬಂದ್ಬಿಟ್ಟೆ. ಬೇಜಾರಾಯ್ತು, ಅವಳನ್ನ ನೋಡಿದ್ರೆ ಒಂಥರ ಅನಿಸ್ತಾಯಿತ್ತು, ಫುಲ್ಲು ಡಲ್ ಆಗ್ಬಿಟ್ಲು. ಆದ್ರೆ ಇಲ್ಲಿ ಪಾಪ ಮಾಧವ್ರದ್ದು ಏನು ಪಾತ್ರ ಇಲ್ಲ. ಅವಳು ಏನ್ ಅನ್ಕೊಂಡವಳೆ ಅಂದ್ರೆ, ಬಾವ ಏನೋ ಬೇಡ ಅಂತ ಅಂತು, ಅದಕ್ಕೆ ಹೋಯ್ತವಳೆ ಅಂತ ಅನ್ಕೊಂಡವ್ರೆ. ಇಲ್ಲಿ ಇರೋದು ಇವ್ರಿಬ್ರು ಪಾತ್ರ. ಇವ್ರು ಇರ್ತಾರೆ ಅಂತ ಅನ್ಕೊಂಡು ನಾನು ಇರ್ತೀನಿ ಅಂತ ಅನ್ಕೊಂಡೆ. ಇವಾಗ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ಟು ಹೆಂಗ್ ಇವ್ರಿಬ್ರುನೇ ವಾಪಸ್ ಕಳ್ಸಕ್ಕಾಗುತ್ತೆ ನಾನು? ಅದಕ್ಕೋಸ್ಕರ ನಿತಿನುವೆ ನೋಡಿ ಗೈಸ್, ಒಬ್ಬರಾದ್ಮೇಲೆ ಒಬ್ರು, ಅವನ ಮೇಲೆ ಇವಳು ಹೇಳ್ತಾಳೆ, ಇವನ್ ಮೇಲೆ ಅವಳು ಹೇಳ್ತಾಳೆ. ಅವನ್ಗೆ ಅಪ್ಪ ಅಮ್ಮ ಫ್ಯಾಮಿಲಿ, ಇವಳಿಗೆ ಅಪ್ಪ ಅಮ್ಮ ಅಕ್ಕ ಫ್ಯಾಮಿಲಿ. ಸೊ ಅದೊಂದು ಬಾಂಡಿಂಗು. ಇವಾಗ ಅವ್ರ ಅಕ್ಕ ಅಲ್ಲಿಂದ ಬೆಂಗಳೂರಿಂದ ಬರ್ತವ್ರೆ, ಅವ್ರು ಬರೋದೇ ವೀಕ್ಲಿ ಒನ್ಸ್. ಹಂಗಾಗಿ ಅಲ್ಲಿಗೆ ಹೋಗ್ಬೇಕು. ಮತ್ತೆ ನಮ್ಮ ಅಮ್ಮ ಅವರು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ನೈಲಾಡ್ ಕ್ಲಾಸ್ನ ಗೈಸ್. ಇವಾಗ ಮಾಡ್ತಿದ್ದಾರೆ, ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಮಂಡೇ ಅದ್ರೂ ಬ್ಯಾಚು ಆನ್ವನ್ಸ್ ಮಾಡ್ತಾರೆ. ಅವ್ರದ್ರಲ್ಲೂ ಬರುತ್ತೆ, ನಂದ್ರಲ್ಲೂ ಬರುತ್ತೆ. ನೋಡ್ಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಸೊ ಫಸ್ಟ್ ಬ್ಯಾಚ್ ಅಲ್ಲೇ ಗುಡ್ಡೀಸ್ ಅಂತ ಎಲ್ಲ ಏನೇನೋ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮೂಲಿ ಅವರು. ಏನೇನ್ ಕೊಡ್ತಾ ಇದ್ದೀರಾ ಅಮ್ಮೋರೆ? ಬ್ರಷ್, ಲೈಟು, ಏನು ಯೂಮಿನ್ ಲೈಟ್, ಬ್ರಷ್ ಡ್ರೈ ಮಾಡೋದು, ನೈಲ್ ಆದ್ಮೇಲೆ ಅದನ್ನ ಡ್ರೈ ಮಾಡಕ್ಕೆ ಅದು ಐ ಥಿಂಕ್ ಕಾಸ್ಟ್ ಬಂದೆ 2000 ಪ್ಲಸ್ 10,000 ಅಷ್ಟೇ ಫೀಸ್ ಅನ್ಸುತ್ತಲ್ವಾಮು. ವರ್ತು 3,000 ಏನೋ ಗುಡ್ಡೀಸ್ ಕೊಡ್ತಿದ್ದಾರೆ ಗೈಸ್. ಬಂದು 7,000 ಅಷ್ಟೇ. 10 days ಏನೋ ಕ್ಲಾಸ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆನ್ನಾಗಿ ಮಾಡ್ತಾರೆ. ನನ್ನ ಸೀಮಂತದಲ್ಲಿ ನನಗೆ ಮಾಡಿದ್ದು ಅವಳೇನೆ, ಮತ್ತೆ ನಿಶಾನು ಮಾಡಿಸ್ಕೊಂಡಿದ್ಲು, ನಮ್ಮ ತ್ರಿವೇಣಿನೂ ಮಾಡಿಸ್ಕೊಂಡಿದ್ಲು. ಈಗ ತ್ರಿವೇಣಿ ನೆಕ್ಸ್ಟ್ ಒಂದ್ಸಲ ಮಾಡಿಸ್ಕೋಬೇಕು ಅಂತ ಅಂತಿದ್ಲು, ನೋಡ್ಬೇಕು ಏನ್ ಮಾಡ್ತಾಳೋ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಪಪ್ಪುಗೆ ಮಾಡಿಸ್ತೀನಿ. ಪಪ್ಪುಮ್ಮ ನಿಂಗೆ ನೆಕ್ಸ್ಟು ಆಯ್ತಾ? ನನ್ನ ಮಗುನ್ಗೆ ಚೋಟ ಮಾಡ್ಕೊಟ್ಬಿಡಮ್ಮ. ಸ್ಯಾರಿ ತಗೊಳಕ್ಕೆ ಅಂತ ಹೋಗ್ತಾ ಇದೀವಿ. ನನ್ಗೇನಾದ್ರೂ ಮನ್ಸು ಚೇಂಜ್ ಆಗ್ಬಿಟ್ರೆ ನಿಜ ಗೈಸ್, ನಾನು ಇವ್ರಿಬ್ರು ಕಾರ್ ತಗೊಂಡು ನೀವು ಹೋಗಿ, ನಾನು ಇಲ್ಲೇ ಇದ್ದು ನಾಳೆ ಬಿಡಿಸ್ಕೊತೀನಿ ಅಂತ ಬಿಡಿಸ್ಕೊಬಿಡ್ತೀನಿ. ಸೊ ಒಂಥರ ಬೇಜಾರಾಗ್ಬಿಡುತ್ತೆ ಈ ಟೈಮಲ್ಲಿ ಅವಳು ಬೇಜಾರು ಮಾಡ್ಕೊಬಿಟ್ರೆ. ನಾವಿನ್ನೇನು ಸ್ಯಾರಿ ಅಂಗಡಿ ಹತ್ರ ಬಂದ್ವಿ. ಸ್ಯಾರಿ ಏನಕ್ಕಿರ್ಬೋದು ಅಂತ ಗೆಸ್ ಮಾಡಿ ನೀವು, ಓಕೆನಾ? ಬನ್ನಿ ಹೋಗುಮ ಈಗ.
ನಿತ್ಯವ್ರೆ ನಮ್ ಬೇಬಿನ ನೀವು ನೋಡ್ಕೋಬೇಕು ಬರೋ ತನಕ ಹುಷಾರಾಗಿ ಕೇರ್ ಆಗಿ ಇಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಜೊತೆಲಿ ಮೇಲೆ ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡಿಸ್ಕೊಡ್ತೀನಿ ಹೆಂಡತಿಗೆ ಯಾವ ತರ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಂತೆ ಗಾಯ್ಸ್. ನೋಡಿ ಅಣ್ಣಂಗೆ ಲವ್ ಆಗಿದೆ. ಅಣ್ಣ 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 ಬೇಗ ಅಣ್ಣ ಇಳಿರಿ ಇಳಿರಿ ಇಳಿರಿ. ಅಮ್ಮಗೊಂದು ನನಗೊಂದು. ಅಮ್ಮ ಹಾಕೊಳ್ಳೋದ್ನು ನಾನೇ ಹಾಕೊಂಡು ನೋಡ್ಬಿಡೋದು. ಏನಮ್ಮ? ಹಾಂ ಯಾವ ಸೀರೆ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿದ್ರೆ ಅದೇ ಸೀರೆ ತಗೊಳ್ಳೋದು ಅಂದ್ಕೊಂಡು ಮತ್ತೆ ಫೋಟೋ ಥರ ಮೇಡಮ್ ಸೀರೆ ತೋರಿಸಿ. ತೊಳಿ ಚೆನ್ನಾಗಿದೆಯಾ ಅಮ್ಮೋರೆ? ಚೆನ್ನಾಗಿತ್ತು. ಇದೇ ಒಳಗಡೆಗೆ ಮಡಗ್ತಾ ಇದ್ದೀರಾ? ತೋರಿಸಿ. ಸ್ಯಾರಿ ತೋರಿಸಲ್ವ ನೀವು? ಯಾವ್ದು ಬೇಕು ನಿಮಗೆ? ನೋಡಿ ಆನೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮ್ಮ ಫೇಸಿಗೆ. ಆನೆ ಅಲ್ಲ ಜಸ್ಟ್ ಅದು. ಹ್ಞೂ, ಆನೆ. 56,000 ಓನ್ಲಿ. ಸೊ ನೀವಿರೋ ಬ್ಯೂಟಿಗೆ ಸಕ್ಕತ್ತಾಗಿ ಕಾಣಿಸುತ್ತೆ ನಿಮಗೆ. ನೋಡು ಈ ಥರ ಆಪ್ಷನ್ ಯಾರು ಕೊಡ್ತಾರೆ? ಯಾವ ಶಾಪಲ್ಲಿ ಕೊಡ್ತಾರೆ? ಇದು ಚೆನ್ನಾಗಿದೆ. ಬಟ್ ಇದೆಲ್ಲ 60,000 70,000 ಅಂತ ಇಲ್ಲ ಮಾದೇವ್ ಅವರೇ ಏನು ಸಮಾಚಾರ? ಕ್ಯಾ ನಗುದ್ರೆ ಚಿಕ್ಕಪ್ಪ ನಗ್ತಾಯ್ತಾ? ಅಯ್ಯೋ ನಗುನ ಚಿಕ್ಕಪ್ಪ. ಏ ಚಿಕ್ಕಪ್ಪಮ್ಮ ಎಲ್ಲಿಂದ ಬಂದ್ರಿ ನೀವು? ಎಲ್ಲಿಗೆ ಹೋಗಿದ್ರಿ ಇವತ್ತು? ಬಾಯ್ ಬಾಯ್ ಚಿಕ್ಕಪ್ಪ, ನಾನು ಮತ್ತೆ ಹೋಯ್ತೀನಿ. ಬಾಯ್ ಬಾಯ್ ಬಿಳಿಯಾ. ಎಲ್ಲ ವೇಟಿಂಗ್ ಗೈಸ್ ನಮಗೋಸ್ಕರ. ಮದು ನಾನು ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಓಯ್ ಎಲ್ಲ ತಿರುಕೋ ಸುಳ್ಳು ಹೇಳ್ಬೇಡ. ಮತ್ತೆ ನಾನು ಫೋನ್ ಮಾಡಿದಾಗ ಯಾಕೆ ಆಯ್ತು ಅಂದೆ? ನಾನು 2 days ಬರಲ್ಲ ಅಂದಿದ್ದಕ್ಕೆ ಅದಕ್ಕೆ ನೀನು ಅವನು ಫೋನ್ ಮಾಡ್ಕೊಬಿಟ್ಟಿದ್ಯಾ? ಅವನು ಅದಕ್ಕೆ ನನ್ನ ಫೋನ್ ಎತ್ಬೇಡ ಅಂದ್ರು. ಅಯ್ಯಯ್ಯೋ ನಿನ್ ಮಾತು ಕೇಳಲ್ಲ ಅಣ್ಣ ಬಿಟ್ಟದ್ ನನ್ನ ಅನ್ಬಿಟ್ಟು ಫೋನ್ ಎತ್ತ ಅವನು. ಎತ್ಬೇಡ ಅಂತ ಎಷ್ಟು ಹೇಳಿದ್ರೆ ಕೇಳಿಲ್ಲ. ಅಮ್ಮ ಏನಂದ ಅವನು? ಹ್ಞೂ ಅಣ್ಣ ಬಿಟ್ಟದ್ ನನ್ನ ಅಂದ. ಎಲ್ಲ ನಮ್ಮ ಪಪ್ಪುಗೋಸ್ಕರ ಧನ್ಯವಾದ ಮಾಡೋಕೆ ವೆಯ್ಟ್ ಮಾಡ್ತಾವ್ರಿ ಇಲ್ಲಿ ನಮ್ಮ ಅಪ್ಪ ನಮ್ಮ ಮಮ್ಮಿ. ಅಪ್ಪು ಎಲ್ಲ ಮಮ್ಮಿ ಪಪ್ಪುಗೆ ಎಲ್ಲೋ ಹೋಗಿ ಎಲ್ಲೋ ಬಂದಂಗೆ ಫೀಲ್ ಆಯ್ತಾ ಇದೆ. ಅಣ್ಣ ಅಣ್ಣ ನಮ್ಮ ಅಪ್ಪಾಜಿ ಕಂಡ್ರೆ ಭಾರಿ ಆಸೆ ಅವನಿಗೆ. ಅಮ್ಮ ಫುಲ್ ಟಯರ್ಡ್ನೆಸ್ಸು. ಅಮ್ಮ ಇದ್ಯಾವ ಹೇರ್ ಸ್ಟೈಲು? ಹಿಂದಕ್ಕೆ ತಿರುಗು. ಕೋಳಿ ಜುಟ್ಟು ನೋಡಿ. ಹಳೆ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಹೆಂಗಿಟ್ಟವ್ರೆ ಗಾಯ್ಸ್. ನಾವು ಸೀರೆ ಒಂದು ಅಂತ ಹೋಗಿ ಎಷ್ಟು 4 ಇಲ್ಲೊಂದು 4 8 ಸೀರೆ ಏನು ಫಂಕ್ಷನ್ಗೆ ಅಂತ ಇರ್ಬೋದು ಅಂತ ಕಮೆಂಟ್ ಮಾಡಿ. ನಾನಿವಾಗ ನಮ್ಮ ಅಕಾಡೆಮಿಲಿದ್ದೀನಿ. ಸೊ ನಮ್ಮ ಒಂದು ಬ್ಯಾಚ್ 30th ಸ್ಟಾರ್ಟ್ ಆಗ್ತಿರೋದ್ರಿಂದ 30th ಏನಕ್ಕೆ ಈ ಸಲನೇ ಗೈಸ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ಮೇಲೆ 10 ದಿನ ಗ್ಯಾಪ್ ಕೊಟ್ಟಿರೋದು ಇದೇ ಫಸ್ಟು ಟೈಮು. ಯಾಕಂದರೆ ನನಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ಪಪ್ಪು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಪಪ್ಪು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗೇನು ಮದುವುದು ಸೀಮಂತ ಇರೋದ್ರಿಂದ ಸ್ವಲ್ಪ ಅವಳ ಜೊತೆನೂ ಹಿಂದಿನ ದಿನವೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವತ್ತಂತೂ ಪಕ್ಕ ಹೋಗ್ತೀನಿ ಗೈಸ್. ಇವತ್ತು ನೆನ್ನೆ ಬೇಜಾರಾದಂಗೆ ಅವಳು ಬೇಜಾರು ಮಾಡೋಕ್ಕೆ ಹೋಗಲ್ಲ. ನನಗೂ ಬೇಜಾರಾಯಿತು. ಬಟ್ ಈಗ ಅವರಿಬ್ಬರು ಸ್ವಲ್ಪ ಇದು ಮಾಡ್ತಾಯಿದ್ರು, ಹಂಗಾಗಿ ಓಕೆ ಅಂತ ಕರ್ಕೊಂಡು ಬಂದೆ. ಇದಿಷ್ಟೇ. ಇಲ್ಲಿ ನೋಡಿ ನನ್ನ ಅಕಾಡೆಮಿನ ಏನು ಮಾಡಿದ್ದಾರೆ ಅಂತ ಹೇಳಿ. ಡೈನಿಂಗ್ ಟೇಬಲ್ಗಳನ್ನೆಲ್ಲ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗೋದು ಲೇಟ್ ಅಂತ ಹೇಳಿ ವುಡನ್ದು ಡೈನಿಂಗ್ ಮಾರ್ಬಲ್ದೆಲ್ಲ ಕೆಳಗಡೆ 2nd ಫ್ಲೋರಲ್ಲಿದೆ. ಸೊ ವುಡನ್ದು ಡೈನಿಂಗ್ ಟೇಬಲ್ ಎಲ್ಲ ಇಲ್ಲಿ ಅರೇಂಜ್ ಮಾಡ್ತಿದ್ದಾರೆ. ಇವತ್ತು ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು ಅವರು. ಹೆಂಗೂ ಕ್ಲಾಸ್ 10 days ಇರಲ್ವಲ್ಲ, ಆ ಗ್ಯಾಪಲ್ಲಿ ಖಾಲಿ ಏನಕ್ಕೆ ಬಿಡೋದು ಅಂತ ನಮ್ಮ ಅದು ಏನೂ
ಸುಮ್ಮನೆ ಇರೋದಿಲ್ಲ. ಏನಾದರೂ ಆ ಪ್ಲೇಸಿಗೆ ಏನಾದರೂ ಒಂದು ಅರೇಂಜ್ ಮಾಡಿ ಸೆಟ್ ಮಾಡಬೇಕು ಅಂತ ಅವರು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಹಂಗಾಗಿ ಮಾಡ್ಕೋತಿದ್ದಾರೆ. ಹೆಂಗೂ ನಾನು ರೆಸ್ಟ್ ಮಾಡಿ ಅಲ್ಲಿ ಇಲ್ಲಿ ಹೋಗೋದು, ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಒಂದು 2 ಡೇಸ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ಯಾವಾಗಲೂ ಕ್ಲಾಸು ಮನೆ ಅಂತಲೇ ಇದ್ದಿದ್ದಕ್ಕೆ. ಆದರೆ ಇನ್ನೊಂದೇನೆಂದರೆ ಅಪ್ಪುಗೆ ಟೆಸ್ಟ್ ಐತೆ. ಅಪ್ಪು ಬರೋದಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ ಗೈಸ್. ಅಪ್ಪು ಬಿಟ್ಟು ಹೋಗೋಕ್ಕೂ ನಂಗೆ ಮನಸ್ಸು ಒಪ್ಪೋದಿಲ್ಲ. ಇದು ಡೈನಿಂಗ್ ಟೇಬಲ್ ಏರಿಯಾನೇ ಮಾಡಿಬಿಡ್ತಾರೆ ಅನಿಸುತ್ತೆ. ಎಲ್ಲ 2-3 ಜನ ನಮ್ಮ ಮನೆಗೆ ಬಂದವರು ಏನೋ ಗೆಸ್ಟ್ ಬರ್ತಾರ ಅದಕ್ಕೆ ಇಲ್ಲಿ ಹಾಕ್ಸಿದ್ದೀರಾ ಅಂತ ಕೇಳ್ತಾಯಿದ್ರು. ಸೊ ನಂಗೆ ಇದೊಂಥರ ಚೆನ್ನಾಗೈತೆ ಅಂತ ಅನಿಸ್ತು ಕ್ಯೂಟಾಗೆ. ಇದಿಷ್ಟೇ ನಮ್ಮ ಒಂದು ವಿಡಿಯೋ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಸ್ನ ಮಾಡೋಣ. ಬೇಗ 100Kನ ರೀಚ್ ಮಾಡಿಸಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.